ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಪವಾಡಗಳು ನಡೆದಿರ್ತವೆ. ಅದೇ ರೀತಿ ಕೆಲವೊಬ್ಬರು ಬದುಕಿರೋದೇ ವಿಶೇಷ. ಅದೆಷ್ಟೋ ಆಕ್ಸಿಡೆಂಟ್ಗಳಿಂದ, ಅದೆಷ್ಟೋ ಅಪಘಾತಗಳಿಂದ ನಾವೆಲ್ಲರೂ ಕೂಡ ಮಿಸ್ ಆಗಿರ್ತೀವಿ. ಅದೇ ರೀತಿ ಸದಾ ನಗಿಸ್ತಾ, ಮತ್ತೊಬ್ಬರ ಕಾಲೆಳಿತಾ, ಒಂದು ಕಾರ್ಯಕ್ರಮವನ್ನು ಚೆಂದಗಾಣಿಸ್ತಾ ನಿರೂಪಣೆ ಮಾಡುವಂಥ ನಿರೂಪಕ ನಿರಂಜನ್ ದೇಶಪಾಂಡೆ ಜೀವನದಲ್ಲೂ ಕೂಡ ಇಂತಹದ್ದೇ ಒಂದು ಪವಾಡ ನಡೆದಿತ್ತು ಅನ್ನೋಂಥ ವಿಚಾರವನ್ನು ಸ್ವತಃ ನಿರಂಜನೇ ಈಗ ಬಹಿರಂಗಪಡಿಸಿದ್ದಾರೆ. ತನ್ನ ಮಾತಿನ ಮೂಲಕ ಎಲ್ಲರನ್ನು ಕೂಡ ಕ್ಲೀನ್ ಬೋಲ್ಡ್ ಮಾಡುವಂತಹ ಮತ್ತು ಹಾಸ್ಯ ಚಟಾಕಿಯನ್ನು ಹಾರಿಸ್ತಾ ಒಂದು ಕಾರ್ಯಕ್ರಮವನ್ನು ಚೆಂದಗಾಣಿಸುವಂತಹ, ನಗುವಿನ ಅಲೆಯಲ್ಲಿ ತೇಲಿಸುವಂಥ ನಿರಂಜನ್ ದೇಶಪಾಂಡೆ ತನ್ನ ಜೀವನದಲ್ಲಿ ನೋಡಿದಂತಹ ಸಾಕಷ್ಟು, ತನ್ನ ಜೀವನದಲ್ಲಿ ಯಾರೂ ಕೂಡ ನೋಡಿರದಂತಹ ಕಷ್ಟಗಳನ್ನು ನಾನು ನೋಡಿದ್ದೇನೆ ಅನ್ನುವಂಥ ವಿಚಾರವನ್ನು ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ತಂದೆ ತಾಯಿಯ ವಿಚಾರ ಇರ್ಬೋದು, ತನ್ನ ಕೆರಿಯರ್ನ ವಿಚಾರ ಇರ್ಬೋದು, ಹಾಗೆಯೇ ಬೇರೆ ಬೇರೆ ರೀತಿಯಾದಂಥ ಸವಾಲುಗಳಿನ ವಿಚಾರ ಇರ್ಬೋದು. ಅದರಲ್ಲಿ ಎಲ್ಲ ರೀತಿಯಾದಂತಹ ಸವಾಲುಗಳನ್ನು ಎದುರಿಸಿ ಈ ಹಂತಕ್ಕೆ ನಿರಂಜನ್ ಬಂದಿರೋದು ಅನ್ನೋದರಲ್ಲಿ ಡೌಟೇ ಇಲ್ಲ. ಹೀಗಿರುವಂತಹ ನಿರಂಜನ್ ಒಂದು ದಿನ ನಾನು ಹೋಯಿತು, ನನ್ನ ಜೀವನ ಮುಗ್ದೇ ಬಿಡ್ತು, ನಾನು ಇವತ್ತಿಗೆ ಉಸಿರನ್ನು ನಿಲ್ಲಿಸೇ ಬಿಟ್ಟೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರಂತೆ. ಅಂಥದ್ದೊಂದು ಅಪಘಾತ ಸಂಭವಿಸಿತ್ತಂತೆ. ಆದರೆ ಅದರಿಂದ ಬಚಾವಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಬದುಕಿ ಬಂದಿರೋದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪವಾಡ ಅಂತೇಳಿ ಹೇಳ್ತಾರೆ. ಹಾಗಾದರೆ ಏನಾಗಿತ್ತು, ಏನಾಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟ ನಿರೂಪಕ ನಿರಂಜನ್ ದೇಶಪಾಂಡೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ, ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಪಟ 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 ಅಂತ ಹೇಳಿ ಮಾತನಾಡ್ತಾ ಒಂದು ಕಾರ್ಯಕ್ರಮವನ್ನು ತುಂಬ ಸುಂದರವಾಗಿಸ್ತಾ, ನಗುವಿನ ಕಡಲಿನಲ್ಲಿ ನಮ್ಮೆಲ್ಲರನ್ನು ಕೂಡ ತೇಲಿಸ್ತಾ, ಹಾಸ್ಯ ಚಟಾಕಿಯನ್ನು ಹಾರಿಸ್ತಾ, ಒಬ್ಬರ ಕಾಲನ್ನು ಎಳೀತಾ ಹೀಗೆ ಸಂಭ್ರಮಿಸುವಂಥ ನಿರಂಜನ್ ದೇಶಪಾಂಡೆ ಒಬ್ಬ ಚತುರ ನಿರೂಪಕ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇಂತಹ ನಿರಂಜನ್ ದೇಶಪಾಂಡೆ ಹಲವಾರು ಕಾರ್ಯಕ್ರಮಗಳು, ಅದರಲ್ಲೂ ಕೂಡ ಅವಾರ್ಡ್ ಪ್ರೋಗ್ರಾಮ್ಗಳಾಗಿರ್ಬೋದು, ರಿಯಾಲಿಟಿ ಶೋಗಳಾಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳ ನಿರೂಪಣೆ ಮಾಡಿ ಸೈ ಅಂತೇಳಿ ಹೇಳಿಸ್ಕೊಂಡಿರುವಂಥ ನಟ. ಮೈಕ್ ಹಿಡಿದು ಸ್ಟೇಜ್ಗೆ ಬಂದರೆ ನಿರರ್ಗಳವಾಗಿ ನಿರಂತರವಾಗಿ ಮಾತನಾಡೋದರಲ್ಲಿ ನಿರಂಜನ್ ಎತ್ತಿದ ಕೈ. ನಿರಂಜನ್ ಮಾತಿಗೆ ನಗಾಡದೆ ಸುಮ್ಮನೆ ಕೂರೋರೆ ಇಲ್ಲ ಅಂತಲೇ ಹೇಳ್ಬೋದು. ತಮ್ಮದೇ ಸ್ಟೈಲ್ನಲ್ಲಿ ಪ್ರೇಕ್ಷಕರನ್ನು ರಂಜಿಸೋದ್ರಲ್ಲಿ ನಿರಂಜನ್ ನಿಪುಣ ಅಂದರೆ ಅದರಲ್ಲಿ ನೋ ಡೌಟ್. ನಿರೂಪಣೆ ಅಲ್ಲದೆ ಸಿನಿಮಾಗಳಲ್ಲೂ ಕೂಡ ನಿರಂಜನ್ ನಟಿಸಿದ್ದಾರೆ. ಸದ್ಯ ಝೀ ವಾಹಿನಿಯ ಭರ್ಜರಿ ಬ್ಯಾಚುಲರ್ಸ್ ಶೋ ನಿರೂಪಣೆಯನ್ನು ಮಾಡ್ತಿರುವಂಥ ನಿರಂಜನ್ ಇದೀಗ ತನಗಾದಂತಹ ಒಂದು ಭೀಕರ ಅನುಭವ ಮತ್ತು ಆಕ್ಸಿಡೆಂಟ್ನ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಅದರಲ್ಲಿ ತಾನು ಬದುಕುಳಿದ್ದೇ ಕಷ್ಟದ ಅನ್ನುವಂಥದ್ದು ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಅದು ತಮ್ಮ ಕಷ್ಟದ ಅನುಭವಗಳ ಬಗ್ಗೆ ನಿರಂಜನ್ ಮಾತನಾಡುವಂಥದ್ರಲ್ಲಿ ಹೇಳಿದಂತಹ ವಿಚಾರ. ನನಗೆ ಬಾರದೇ ಇರುವಂಥ ಕಷ್ಟಗಳೇ ಇಲ್ಲ. 18 ವರ್ಷಕ್ಕೆ ನಾನು ಮನೆ ಬಿಟ್ಟು ಬಂದೆ. ನಂತರ ಕಾರು ತಗೊಂಡೆ. ನಾನೇ ಓಡಿಸಿ ಕಲಿತ್ಕೊಳ್ಬೇಕಾಯಿತು. ಅದೇ ಹಠದಿಂದ ತೆಗೆದುಕೊಂಡೆ. ಸಾಲ ಮಾಡಿ ಅದೆಷ್ಟೋ ಹಳೆಯ ಮಾರುತಿ 800 ಕಾರನ್ನು ಖರೀದಿಸಿದೆ. ಒಂದು ಟೈಮ್ನಲ್ಲಿ ಕಾರು ತೆಗೆದುಕೊಂಡು ಹೋಗಿ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಅಂತಲೂ ಕೂಡ ನಿರಂಜನ್ ನೆನಪಿಸಿಕೊಳ್ತಾರೆ. ಹೌದು, ಬ್ರೇಕ್ ಫೇಲ್ಯೂರ್ ಆಗಿ ಕಾರನ್ನು ತೆಗೆದುಕೊಂಡು ಹೋಗಿ ಡಿವೈಡರ್ಗೆ ಕೂತಿದ್ದೆ. ಅವತ್ತು ನನ್ನ ಪುಣ್ಯಕ್ಕೆ ಸೀಟ್ ಬೆಲ್ಟ್ ಹಾಕಿದ್ದೆ. ನನಗೆ ಒಂದೇ ಒಂದು ಚೂರು ಏನೂ ಆಗಿರಲಿಲ್ಲ. ಆದರೆ ನನ್ನ ಕಲ್ಪನೆಯಲ್ಲಿ ನಾನು ಮುಗಿದು ಹೋಯಿತು, ನನ್ನ ಜೀವನ ಮುಗಿದೇ ಹೋಯಿತು ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದೆ. ನನ್ನ ಆತ್ಮ ಓಡಾಡ್ತಿದೆ, ಇಷ್ಟು ಭೀಕರ ಅಪಘಾತ ಆಗಿದೆ, ನಾನು ಬದುಕಿರೋಲ್ಲ ಅಂತಲೇ ಯೋಚನೆಯಲ್ಲಿದ್ದೆ. ಅಲ್ಲಿ ಯಾರೋ ಒಬ್ಬರು ಬಂದು ಕಾರ್ ಗ್ಲಾಸನ್ನು ಹೊಡೆದು ಕಪಾಳಕ್ಕೆ ರಪ್ ಅಂತೇಳಿ ಬಾರಿಸಿದ್ರು. ಅಂತಹ ಸಮಯದಲ್ಲಿ ನಮ್ಮನ್ನು ಯಾರೇ ಕುಗ್ಗಿಸೋಕೆ ಬಂದರೂ ಕೂಡ ಆಗೋದಿಲ್ಲ. ಎಷ್ಟು ಕಷ್ಟದ ಸಂದರ್ಭಗಳ ಬಗ್ಗೆ ಒಂದು ಮನಬಿಚ್ಚಿ ಮಾತನಾಡುವಂಥ ಸಂದರ್ಭದಲ್ಲಿ ನಿರಂಜನ್ ಹೇಳುವಂಥ ವಿಚಾರವನ್ನು ಕೇಳುವಾಗ ಸಹಜವಾಗಿ ಎಂಥವರಿಗೂ ಕೂಡ ಧಕ್ ಅಂತೇಳಿ ಅನಿಸುತ್ತೆ. ಅಷ್ಟಕ್ಕೆ ಸುಮ್ಮನೆ ಆಗಲ್ಲ, ಮುಂದುವರೆದು ಆ ಸಂದರ್ಭವನ್ನು ಎದುರಿಸುವಂಥ ಶಕ್ತಿ ಇದೆಯಾ ಅನ್ನುವಂಥ ಸ್ಥಿತಿಗೆ ಬಂದು ಅದನ್ನು ಎದುರಿಸಬೇಕಾಗ್ತದೆ. ಈಗಿನ ಕಾಲ ಬದಲಾಗಿದೆ. ಡಿಪ್ರೆಷನ್ ಅಂತೇಳಿ ಕೌನ್ಸಿಲಿಂಗ್ ಅಂತಾರೆ, ಮಾತ್ರೆಗಳನ್ನು ಸೇವಿಸ್ತಾರೆ. ನಿಮ್ಮ ಮೈಂಡ್ಗಿಂತ ಮಾತ್ರೆ ಬೇಕಾ? ಈಗಿನ ಜನತೆಯಲ್ಲಿ ಕೊರತೆ ಇರೋದೇ ಮಾತನಾಡೋದು. ದುಃಖ ಇದೆಯಾ, ಸಂತೋಷ ಆಯಿತಾ, ಮನೆಯಲ್ಲಿ ಸಮಸ್ಯೆ ಆದರೆ ಒಂದೊಳ್ಳೆ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ಳಿ. ಎಲ್ಲವನ್ನು ಕೂಡ ನೀವು ಮರಿತೀರಾ. ಎಲ್ಲದಕ್ಕೂ ಕೂಡ ಸಲಹೆ ಜೊತೆಗೆ ಅವರನ್ನು ಒಬ್ಬ ಕುಗ್ಗಿಸುವಂಥ ಪ್ರಯತ್ನವನ್ನು ಮಾಡ್ತಿರೋನು ಕೂಡ ಆತನನ್ನು ನಿಲ್ಲಿಸಿ, ಅಂದರೆ ಆತನಿಗೊಂದು ಧೈರ್ಯವನ್ನು ತುಂಬಿ ಆತ ಕುಗ್ಗದಂತೆ ನೋಡಿಕೊಳ್ಳುವಂಥ ಅದೆಷ್ಟು ಜೀವಗಳು ನಮ್ಮ ನಡುವೆ ಇದ್ದಾವೆ. ಆ ರೀತಿಯಾದಂಥ ಸ್ನೇಹಿತರನ್ನು ಮಾಡ್ಕೊಳ್ಳಿ ಎನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ ನಿರಂಜನ್ ದೇಶಪಾಂಡೆ. ಹಾಗೆ ನೋಡಿದ್ರೆ ನಿರಂಜನ್ ದೇಶಪಾಂಡೆ ಇವತ್ತಿಗೆ ಈ ಹಂತಕ್ಕೆ ಬಂದಿರೋದು ಕೂಡ ಸಾಮಾನ್ಯವಾಗಲ್ಲ. ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದಿರೋದು. ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಓದಿ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಕೊನೆಗೆ ಈ ಹಂತಕ್ಕೆ ಬಂದವರು. ಇವತ್ತು ಈ ದೊಡ್ಡ ನಿರೂಪಕರ ಪಟ್ಟಿಯಲ್ಲಿ ನಿರಂಜನ್ ದೇಶಪಾಂಡೆ ಹೆಸರು ಕೂಡ ಒಂದಿದೆ.
ಆದರೆ ಈ ಹಂತಕ್ಕೆ ಬರೋದಕ್ಕಿಂತ ಮುಂಚೆ ನಿರಂಜನ್ ದೇಶಪಾಂಡೆ ಮಾಡಿದಂಥ ಕೆಲಸಗಳು ಒಂದೆರಡಲ್ಲ, ಸಾಕಷ್ಟು ಕೆಲಸಗಳನ್ನು ಮಾಡಿ 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 ಒಂದು ರೀತಿಯಲ್ಲಿ ಇವತ್ತಿಗೆ ಒಬ್ಬ ಪಾಪ್ಯುಲರ್ ನಿರೂಪಕ ಅನ್ನುವಂಥ ಪಟ್ಟವನ್ನು ಅಲಂಕರಿಸಿದ್ದಾರೆ. ಹಾಗೆ ನೋಡಿದ್ರೆ ನಿರಂಜನ್ ದೇಶಪಾಂಡೆ ಜೀವನದಲ್ಲಿ ಒಂದಲ್ಲ ಎರಡಲ್ಲ ಕಹಿ ಘಟನೆಗಳು ನಡೆದಿರೋದು. ತಂದೆ ತಾಯಿಯಿಂದ ದೂರ ಆದಂತಹ ನಿರಂಜನ್ ದೇಶಪಾಂಡೆ ಒಂದು ರೀತಿಯಲ್ಲಿ ಒಂಟಿಯಾಗಿ ಬದುಕಿದವರು, ಒಂಟಿಯಾಗಿ ಬಾಳಿದವರು, ಇಲ್ಲಿವರೆಗೆ ಒಂಟಿಯಾಗಿ ಬಂದವರು. ಕನ್ನಡ ಚಿತ್ರರಂಗದಲ್ಲೂ ಕೂಡ ಮಿಂಚನ ಹರಿಸಿದಂಥ ನಿರಂಜನ್ ದೇಶಪಾಂಡೆ ಹಲವಾರು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಮೂಲತಃ ನಿರಂಜನ್ ದೇಶಪಾಂಡೆ ಉತ್ತರ ಕರ್ನಾಟಕ ಭಾಗದವರು. ಬೆಂಗಳೂರಿಗೆ ಬಂದು ಇಲ್ಲೇ ಓದಿ, ಇಲ್ಲೇ ಬೆಳೆದು, ಇಲ್ಲೇ ಚಿತ್ರರಂಗದಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಂಡು ಇಲ್ಲಿ ಒಂದೊಂದೇ ಸಿನಿಮಾಗಳನ್ನು ಮಾಡ್ತಾ, ಒಂದೊಂದೇ ಕಾರ್ಯಕ್ರಮಗಳನ್ನು ಕೂಡ ನಿರೂಪಣೆಯನ್ನು ಮಾಡ್ತಾ ಈ ಹಂತಕ್ಕೆ ಬಂದವರು. ಆರ್ಜೆ ಆಗಿದ್ದಂಥ ನಿರಂಜನ್ ದೇಶಪಾಂಡೆ ನ್ಯೂಸ್ ಚಾನಲ್ನಲ್ಲೂ ಕೂಡ ಕೆಲಸ ಮಾಡಿದರು. ಅಲ್ಲೂ ಕೂಡ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ರು. ಅದಾದ ಬಳಿಕ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಕಾಲಿಡುವಂಥ ನಿರಂಜನ್ ದೇಶಪಾಂಡೆ ಅಲ್ಲಿಂದ ತಿರುಗಿ ನೋಡಿದ್ದೇ ಇಲ್ಲ. ಹಂತವಾಗಿ ಯಶಸ್ಸನ್ನು ಕಾಣ್ತಾ ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಇವತ್ತು ಮುದ್ದಾದಂತಹ ಪತ್ನಿಯ ಜೊತೆಗೆ ನಿರಂಜನ್ ದೇಶಪಾಂಡೆ ತಮ್ಮ ಸುಂದರವಾದಂಥ ದಾಂಪತ್ಯವನ್ನು ಕಳೀತಾ ಇದ್ದರೆ, ಮತ್ತೊಂದು ಕಡೆ ಇದೇ ನಿರಂಜನ್ ದೇಶಪಾಂಡೆ ಬಾಳಲ್ಲಿ ನಡೆದಂಥ ಘಟನೆಗಳನ್ನು ಆಗಾಗ ವಿವರಿಸ್ತಾ ಮತ್ತೊಬ್ಬರಿಗೆ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂತಹ ಒಂದು ಸಾಕಾರಯುತ ಬದುಕನ್ನು ಸಾಗಿಸ್ತಿದ್ದಾರೆ. ಜೊತೆಗೆ ಒಂದಷ್ಟು ಸಹಾಯಗಳನ್ನು ಕೂಡ ಮಾಡ್ತಿದ್ದಾರೆ. ಕಾಣದ ರೀತಿಯಲ್ಲಿ, ಗೊತ್ತಿರದ ರೀತಿಯಲ್ಲಿ ಅದೆಷ್ಟೋ ಜನರಿಗೆ ಸಹಾಯವನ್ನು ಮಾಡ್ತಿದ್ದಾರೆ. ಹಾಗೆಯೇ ಒಂದಷ್ಟು ವಿವಾದಗಳಲ್ಲೂ ಕೂಡ ಸಿಲುಕಿಕೊಂಡಿದ್ದಾರೆ ಅನ್ನೋದು ಸುಳ್ಳಲ್ಲ. ಮತ್ತು ನಿರಂಜನ್ ಏನೇ ಮಾತನಾಡಿದರೂ ಕೂಡ ಅಲ್ಲೊಂದು ತಮಾಷೆ ಇರ್ತದೆ, ಅಲ್ಲೊಂದು ಮೆಸೇಜ್ ಇರ್ತದೆ, ಅಲ್ಲೊಂದು ತನ್ನದು ಅಥವಾ ತಮ್ಮದು ಅನ್ನುವಂಥ ಭಾವನೆ ಇರ್ತದೆ ಅನ್ನೋದು 100ಕ್ಕೆ 200% ಸತ್ಯ. ವಾಟೆವರ್ ಇಲ್ಲಿವರೆಗೆ ಆಗಿರುವಂಥ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ಒಂದಂತೂ ಸೂಕ್ಷ್ಮವಾಗಿ ಗೊತ್ತಾಗ್ತದೆ. ಏನೋ ಇಲ್ಲಿ ನಿರಂಜನ್ ದೇಶಪಾಂಡೆ ತಮ್ಮ ಬದುಕಿನಲ್ಲಿ ನಡೆದಂಥ ಒಂದೊಂದು ಘಟನೆ, ಈಗ ಆಕ್ಸಿಡೆಂಟ್ನ ವಿಚಾರ ಹೇಳಿದ್ದು ಕೂಡ ಹಾಗೆ ಒಂದು ಸ್ಫೂರ್ತಿಗೋಸ್ಕರ ಅವ್ರು ಹೇಳಿದ್ದು ರಿಯಾಲಿಟಿ ಶೋನಲ್ಲಿ. ಅದೇ ರೀತಿ ಪ್ರತಿಯೊಬ್ಬರ ಬಾಳಲ್ಲೂ ಕೂಡ ಒಂದೊಂದು ಘಟನೆಗಳು ನಡೆದಿರ್ತಾವಲ್ಲ, ಆ ಘಟನೆಗಳು ಬದುಕನ್ನೇ ಬದಲಾಯಿಸಿ ಬಿಡ್ತವೆ ಅಂತೇಳಿ. ಅದಾದ ಬಳಿಕ ನಿರಂಜನ್ ದೇಶಪಾಂಡೆ ಎಷ್ಟು ಜಾಗರೂಕರಾಗಿ ಕಾರನ್ನು ಚಲಾಯಿಸ್ತಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿಗೆ ಕಾಸ್ಟ್ಲಿಯೆಸ್ಟ್ ಕಾರ್ನ ಒಡೆಯನು ಕೂಡ ಆಗಿರುವಂಥ ನಿರಂಜನ್ ದೇಶಪಾಂಡೆ ಅಷ್ಟೇ ಜಾಗರೂಕತೆಯಿಂದ ಡ್ರೈವರ್ನ ಮಾಡ್ತಿದ್ದಾರೆ. ನಿಮ್ಮ ಬಾಳಲ್ಲೂ ಕೂಡ ಇದೇ ರೀತಿ ಯಾವತ್ತಾದರೂ ಆಗಿತ್ತಾ? ಅದು ನಿಮ್ಮ ಬಾಳಿನ ಟರ್ನಿಂಗ್ ಪಾಯಿಂಟ್ ಆಯಿತಾ? ದಯವಿಟ್ಟು ಆ ರೀತಿ ಏನಾದರೂ ಆಗಿದ್ದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿರಂಜನ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.